ವಿಷಯ ಏನಂದ್ರೆ ಇವಾಗ ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ, ಸಾಮಾಜಿಕ ಜಾಲತಾಣದಲ್ಲಿ ಏನು ಗುಲಾಮರ ಅಪ್ಪ ಹಿಂದೂ ಹುಲಿ ಮತ್ತೆ ಗುಲಾಮರ ದೊಡ್ಡಪ್ಪ ಅಂತೇಳಿ ಏನು ಇವರು ಫೇಕ್ ಐಡಿ ಮಾಡಿಕೊಂಡು ಬಾಬಾ ಸಾಹೇಬ್ ಅವರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಮಾಡೋದಲ್ಲದೆ ಜಾತಿಗಳ ನಡುವೆ ಜಗಳ ಹಚ್ಚುವಂಥದ್ದು, ಜಾತಿಗಳ ನಡುವೆ ಕೋಮು ಗಲಭೆ ಎಬ್ಬಿಸುವಂತ ಕೆಲಸ ಈ ಫೇಕ್ ಐಡಿಗಳು ಮಾಡ್ತಾ ಇದೆ. ಈಗೇನು ಇದು ಆಲ್ರೆಡಿ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಇದ್ರೂ ಕೂಡ ನಮ್ಮ ಪೊಲೀಸ್ ಇಲಾಖೆಯವರಾಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಇದ್ರ ವಿರುದ್ಧ ಯಾಕೆ ಕ್ರಮ ತಗೊಂತಾ ಇಲ್ಲ ಅನ್ನೋದು ನೋವಿನ ವಿಷಯ. ಇನ್ನೊಂದೇನಂದ್ರೆ ಬೇರೆ ಯಾರಾದ್ರೂ ಹೀರೋಯಿನ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ಇದ್ರ ಬಗ್ಗೆ ಆದಷ್ಟು ಬೇಗ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಆಗುವಂತ ಕೆಲಸ ಮಾಡುತ್ತೆ ನಮ್ಮ ಪೊಲೀಸ್ ಇಲಾಖೆಯವರು. ಮತ್ತೆ ಏನು ನಮ್ಮ ಸೈಬರ್ ಕ್ರೈಮ್ ಇಲಾಖೆಯು ಕೂಡ ಯಾಕೆ ಈ ವಿಷಯದಲ್ಲಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಈ ಮಾಧ್ಯಮ ಮುಖಾಂತರ ಏನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ ಅಂದ್ರೆ, ಏನು ಈ ಗುಲಾಮರ ಅಪ್ಪ ಅಂತ ಏನು ಐಡಿಯಾ ಮಾಡ್ಕೊಂಡು ಜಾತಿಗಳ ನಡುವೆ ಜಗಳ ಹಚ್ಚೋದು, ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕೋದು ಏನು ಮಾಡ್ತಾ ಇದ್ದಾನೆ, ಈ ನಾಲಾಯಕನಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀನು ನಿಜವಾಗ್ಲೂ ಅಷ್ಟೊಂದು ಬಾಬಾ ಸಾಹೇಬ್ರ ಬಗ್ಗೆ ಅಷ್ಟು ದಾಖಲಾತಿ ಸಮೇತ ನೀನು ಪ್ರೂವ್ ಮಾಡೋದೇ ಆಗಿದ್ರೆ ನೀನು ಒಂದು ಸಭೆ ಕರಿ. ಆ ಸಭೆಯಲ್ಲಿ ನಮ್ಮವರು ನಮ್ಮ ನಾಯಕರು ಕೂಡ ಬರ್ತಾರೆ. ನಾವು ನಿಮಗೆ ತಕ್ಕ ಉತ್ತರ ಕೊಡುವಂತ ಕೆಲಸಗಳು ಮಾಡ್ತೀವಿ. ನೀವು ಎಲ್ಲ ಒಂದು ಮೂಲೆಯಲ್ಲಿ ಕುತ್ಕೊಂಡು ಬಾಬಾ ಸಾಹೇಬ್ರ ಬಗ್ಗೆ ಅವಹೇಳನ ಪೋಸ್ಟ್ ಮಾಡೋದು ಇವೇನ್ ದೊಡ್ಡ ಇದಲ್ಲ. ದಯವಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಯವರಿಗೆ ಮನವಿ ಮಾಡ್ಕೊಂತ ಇದ್ದೀನಿ. ಈಗ ಆಲ್ರೆಡಿ ಮಹದೇವಪ್ಪ ಸರ್ ಅವರು ಒಂದು ವಾರ ಟೈಮ್ ಕೊಡಿ, ನಾನು ಅದರಲ್ಲಿ ಬಂಧಿಸ್ತೀನಿ ಅಂತ ಹೇಳಿ ಒಂದು ಏನೋ ಭರವಸೆ ಕೊಟ್ಟಿದ್ದಾರೆ. ನಾವು ಆದಷ್ಟು ಬೇಗ ಕಾದ್ ನೋಡ್ತೀವಿ. ಒಂದು ವೇಳೆ ಇದ್ರ ವಿರುದ್ಧ ನೀವು ಕ್ರಮ ಕೈ ತಗೊಳ್ಳಿಲ್ಲ ಅಂದ್ರೆ ನಾವು ಕೂಡ ನಿಮಗೆ ಬಿಸಿ ಮುಟ್ಸುವಂತ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.